ಮ್ಯೂಸಿಕಲ್ ಕಂಪೋಸರ್ ಅರ್ಜುನ್ ಜನ್ಯಾ ಅವರಿಗೆ ಇಂದು 45ನೇ ಬರ್ತ್ಡೇ ಸಂಭ್ರಮ. ಆದ್ರೆ ಅವರು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಳ್ಳೋ ಮೂಡ್ನಲ್ಲಿಲ್ಲ. ಯಾಕಂದ್ರೆ ಅವರ ಅವಳಿ ಎಂಬಂತೆ ನಟಿಸಿ ಮೋಡಿ ಮಾಡಿದ್ದ ರಾಕೇಶ್ ಪೂಜಾರಿ ನಿಧನ ಹೊಂದಿದ್ದು, ರಾಕೇಶ್ ಸಾವು ಅಭಿಮಾನಿಗಳಲ್ಲಿ ಹಾಗೂ ಅರ್ಜುನ್ ಜನ್ಯಾಗೆ ಬೇಸರವನ್ನ ಮೂಡಿಸಿದೆ. ಇನ್ನು ಅರ್ಜುನ್ ಜನ್ಯಾ ವಯಸ್ಸು 45. ಅವರ ಸಿನಿಮಾ ಹೆಸರು ಕೂಡ 45. ಎರಡು ಈ ವರ್ಷ ಸಖತ್ ಸಿಂಕ್ ಆಗಿವೆ. ಈ ಚಿತ್ರಕ್ಕೆ ಅರ್ಜುನ್ ಜನ್ಯಾ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಕೆಂಪೇಗೌಡ, ವರದನಾಯಕ, ವಿಕ್ಟರಿ, ವಜ್ರಕಾಯ, ಮುಕುಂದ ಮುರಾರಿ ಚಿತ್ರಗಳ ಸಂಗೀತವು ಜನರಿಗೆ ಹೆಚ್ಚು ಇಷ್ಟ ಆಗಿದ್ವು. ಈಗಿನ ಬಹುತೇಕ ಚಿತ್ರಗಳು ಅರ್ಜುನ್ ಜನ್ಯಾ ಸಂಗೀತ ಬೇಕೇ ಬೇಕು. ಆ ಮಟ್ಟಿನ ಬೇಡಿಕೆಯನ್ನ ಅರ್ಜುನ್ ಜನ್ಯಾ ಕ್ರಿಯೇಟ್ ಮಾಡಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಮತ್ತೊಮ್ಮೆ ಟಾಲಿವುಡ್ಗೆ ಎಂಟ್ರಿ ನೀಡಿದ್ದಾರೆ. ರಾಮ್ ಪೋತಿನೇನಿ ಅಭಿನಯದ ಚಿತ್ರದಲ್ಲಿ ಉಪ್ಪಿ ಪ್ರಮುಖ ಪಾತ್ರವೊಂದನ್ನ ನಟಿಸುತ್ತಿದ್ದಾರೆ. ಈ ಚಿತ್ರದ ಪೋಸ್ಟರ್ ಅನ್ನ ಚಿತ್ರತಂಡ ಈಗಾಗಲೇ ರಿವೀಲ್ ಮಾಡಿದ್ದು, ಸಖತ್ ಸ್ಟೈಲಿಶ್ ರೂಪದಲ್ಲಿಯೇ ಉಪೇಂದ್ರ ಈ ಚಿತ್ರದಲ್ಲಿ ಕಾಣಿಸುತ್ತಿದ್ದಾರೆ. ಉಪೇಂದ್ರ ಈ ಸಿನಿಮಾದಲ್ಲಿ ಸೂರ್ಯಕುಮಾರ್ ಅನ್ನೋ ರೋಲ್ ಮಾಡ್ತಿದ್ದಾರೆ. ಇನ್ನು ಉಪೇಂದ್ರ ಅವರಿಗೆ ತೆಲುಗು ಚಿತ್ರರಂಗ ಹೊಸದೇನಲ್ಲ. ಈ ಹಿಂದೆ ಕೂಡ ಉಪ್ಪಿ ಸನ್ ಆಫ್ ಸತ್ಯಮೂರ್ತಿ ಸೇರಿದಂತೆ ಟಾಸಾ ರಾ ಅನ್ನೋ ಹೆಸರಿನ ಚಿತ್ರದಲ್ಲಿಯೂ ಉಪೇಂದ್ರ ನಟಿಸಿದ್ರು. ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ನಿಧನದಿಂದ ಕಾಂತಾರ ಅಧ್ಯಾಯ 1 ಚಿತ್ರತಂಡ ಆಘಾತಕ್ಕೀಡಾಗಿದೆ. ಹಾಸ್ಯ ನಟ ರಾಕೇಶ್ ಕಾಂತಾರ ಅಧ್ಯಾಯ 1ರಲ್ಲಿ ನಟಿಸಿದ್ದು, ಸಿನಿಮಾ ಶೂಟಿಂಗ್ ಸಹ ಕಂಪ್ಲೀಟ್ ಮಾಡಿದ್ರು. ಆದರೆ ರಾಕೇಶ್ ಪೂಜಾರಿ ನಿಧನಕ್ಕೆ ರಿಷಬ್ ಶೆಟ್ಟಿ ಭಾವುಕರಾಗಿ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಸಂದೇಶವನ್ನ ಹಂಚಿಕೊಂಡಿದ್ದಾರೆ. ನೀನು ನನ್ನ ಮನಸ್ಸಿನಲ್ಲಿ ಎಂದೆಂದಿಗೂ ಒಬ್ಬ ಅದ್ಭುತ ಕಲಾವಿದ. ಮತ್ತೆ ಹುಟ್ಟಿ ಬಾ ಗೆಳೆಯ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ದೇವರು ಈ ಆಘಾತವನ್ನ ಸಹಿಸುವ ಶಕ್ತಿ ನಿನ್ನ ಕುಟುಂಬಕ್ಕೆ ಕೊಡ್ಲಿ ಎಂದು ರಿಷಬ್ ಶೆಟ್ಟಿ ಬರೆದುಕೊಂಡಿದ್ದಾರೆ. ಡ್ರ್ಯಾಗನ್ ಖ್ಯಾತಿಯ ಪ್ರದೀಪ್ ರಂಗನಾಥನ್ ಜೊತೆ ಕೃತಿ ಶೆಟ್ಟಿ ನಟಿಸ್ತಾ ಇದ್ದು, ಈ ಸಿನಿಮಾ ರಿಲೀಸ್ ಆಗೋದು ಯಾವಾಗ ಎಂಬ ಪ್ರೇಕ್ಷಕರ ಕುತೂಹಲಕ್ಕೆ ಈಗ ಉತ್ತರ ಸಿಕ್ಕಿದೆ. ಈ ವರ್ಷ ಸೆಪ್ಟೆಂಬರ್ 18ಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡ ಬಿಗ್ ಅಪ್ಡೇಟ್ ಒಂದನ್ನ ಹಂಚಿಕೊಂಡಿದೆ. ಕೃತಿ ಶೆಟ್ಟಿ ಸಾಲು ಸಾಲು ಸೋಲುಗಳನ್ನೇ ಕಂಡಿದ್ದು, ಇದೀಗ ವಿಘ್ನೇಶ್ ಶಿವನ್ ನಿರ್ದೇಶನದ ಲವ್ ಇನ್ಶೂರೆನ್ಸ್ ಕಂಪನಿ ಚಿತ್ರದ ಮೂಲಕ ಕೂಡ್ಲಾದ ನಟಿ ಕೃತಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ನಯನತಾರ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು, ಪ್ರದೀಪ್ ಮತ್ತು ಕೃತಿ ಜೋಡಿ ಪ್ರೇಮ ಕಥೆಯನ್ನ ಹೇಳಲು ರೆಡಿಯಾಗಿದ್ದಾರೆ. ಡ್ರ್ಯಾಗನ್ ಮೂಲಕ ಸಕ್ಸಸ್ ಕಂಡಿರುವ ಪ್ರದೀಪ್ಗೆ ಕೃತಿ ಜೋಡಿಯಾಗಿರೋದ್ರಿಂದ ಈ ಸಿನಿಮಾ ಮೇಲಿನ ನಿರೀಕ್ಷೆ ಹೆಚ್ಚಾಗಿದೆ. ಇನ್ನು ಈ ಹೊಸ ಜೋಡಿಯನ್ನ ಸಿನಿಮಾದಲ್ಲಿ ಕಣ್ತುಂಬಿಕೊಳ್ಳಲು ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಬಾಲಿವುಡ್ ನಟ ಶಾರುಖ್ ಖಾನ್ ಕಿಂಗ್ ಚಿತ್ರದ ಮೂಲಕ ಮಗಳು ಸುಹಾನಾ ಖಾನ್ ಅವರನ್ನ ಅದ್ದೂರಿಯಾಗಿ ಲಾಂಚ್ ಮಾಡಲು ಮುಂದಾಗಿದ್ದಾರೆ. ಇನ್ನು ದೀಪಿಕಾ ಪಡುಕೋಣೆ ಬಳಿಕ ಅನಿಲ್ ಕಪೂರ್ ಕಿಂಗ್ ಚಿತ್ರಕ್ಕೆ ಸಾಥ್ ನೀಡಲಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಕಿಂಗ್ ಸಿನಿಮಾದಲ್ಲಿ ನಟಿಸಲು ಅನಿಲ್ ಕುಮಾರ್ ಅವರನ್ನ ಕೇಳಲಾಗಿದ್ದು, ಪವರ್ಫುಲ್ ಪಾತ್ರಕ್ಕೆ ಬಣ್ಣ ಹಚ್ಚಲಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಈ ಸಿನಿಮಾದ ಚಿತ್ರದ ಶೂಟಿಂಗ್ ಮೇ 20ರಿಂದ ಶುರು ಮಾಡಲು ಪ್ಲಾನ್ ಮಾಡಲಾಗಿದೆ. ಶಾರುಖ್ ಸುಹಾನಾ ಜೊತೆ ದೀಪಿಕಾ ಪಡುಕೋಣೆ, ಅಭಿಷೇಕ್ ಬಚ್ಚನ್, ಅಭಯ್ ವರ್ಮಾ ನಟಿಸಲಿದ್ದಾರೆ. ಕಿಂಗ್ ಚಿತ್ರಕ್ಕೆ ಪಠಾನ್ ಖ್ಯಾತಿಯ ಡೈರೆಕ್ಟರ್ ಸಿದ್ಧಾರ್ಥ ಆನಂದ್ ಆಕ್ಷನ್ ಕಟ್ ಅನ್ನ ಹೇಳ್ತಿದ್ದಾರೆ.